ಪ್ರೀತಿ ಹಾಗೂ ಅಂತರ್ಜಾತಿ ವಿವಾಹದ ಹೆಸರಿನಲ್ಲಿ ಮರ್ಯಾದಾ ಹತ್ಯೆಗಳು ನಡೆಯುತ್ತಿರುವುದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ಹುಬ್ಬಳ್ಳಿ ತಾಲೂಕಿನ ಈನಂ ವೀರಪುರ ಗ್ರಾಮದಲ್ಲಿ ತಂದೆಯೇ ಗರ್ಭಿಣಿ ಮಗಳನ್ನ ಭೀಕರವಾಗಿ ಹತ್ಯೆಗೈದ ಘಟನೆ ನಡೆದಿದೆ. 7 ತಿಂಗಳ ಗರ್ಭಿಣಿಯಾಗಿದ್ದ 19 ವರ್ಷದ ಮಾನ್ಯ ಪಾಟೀಲ ಜೀವವನ್ನೇ ಬಲಿ ಪಡೆದಿದ್ದಾರೆ. ಈ ಅಮಾನುಷ ಕೃತ್ಯ ಜಿಲ್ಲೆಯಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಾನ್ಯ ಈನಂ ವೀರಪುರ ಗ್ರಾಮದ ದಲಿತ ಸಮುದಾಯದ ಯುವಕ ವಿವೇಕಾನಂದ ದೊಡ್ಡಮನಿ ಎಂಬಾತನನ್ನ ಪ್ರೀತಿಸುತ್ತಿದ್ದಳು. ಈ ಮದುವೆಗೆ ಯುವತಿ ಮನೆಯವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು. ಪೊಲೀಸರ ಸಮ್ಮುಖದಲ್ಲಿ ರಾಜಿ ಪಂಚಾಯಿತಿ ಕೂಡ ನಡೆದಿತ್ತು. ಬಳಿಕ 7 ತಿಂಗಳ ಹಿಂದೆ ಮದುವೆಯಾಗಿದ್ರು. ಪ್ರಾಣ ಭಯದಿಂದ ಹಾವೇರಿ ಜಿಲ್ಲೆಯಲ್ಲಿ ನೆಲೆಸಿದ್ದ ದಂಪತಿ ಕಳೆದ ಡಿಸೆಂಬರ್ 8ರಂದು ಊರಿಗೆ ಮರಳಿದ್ದರು. ಹುಡುಗಿದ ಇದು ವರೂರು ಕಾಲೇಜ್ ಕಡೆ ವರೂರು ಕಾಲೇಜ್ ಅವ್ರು ಹೆಂಗೋ ಪರಿಚಯ ಆದ್ರು, ಇನ್ಸ್ಟಾಯಿಂದ ಪರಿಚಯ ಆದ್ಮೇಲೆ ಹಂಗೆ ಲವ್ ಆಗೈತೆ. ಸೊ ಅವು ಮನ್ಯಾಗ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ ಬೇಡ, ನಮ್ಗೆ ಅದು ಸರಿ ಹೊಂದಂಗಿಲ್ಲ, ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಮಾವಾರ ಹೋಗಿ ಖುದ್ದಾಗಿ ನಾನು ಇದ್ದೆ. ಯಾವಾಗಿದೆ ಈಗ ಮದುವೆ ಆಗಿಂದ ಒಂದು 7-8 ತಿಂಗಳು ಹಿಂದೆ ಸರ್, ಹಿಂದೆ ಅವರಾಗಲೇ ಹೋಗಿ ಎಲ್ಲ ಹೇಳಿದ್ರೆ ಆಮೇಲೆ ಹಾಂ ಆಯ್ತು ಅಂತೇಳಿ ಆ ಹುಡುಗಿ ಕಡೆಯಿಂದ ಬಿಡಿಸಿದಿಲ್ಲ. ಹೊಳ್ಳಿ ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ದೂರ ಇಟ್ಟಿವಿ ಸರ್. ಧಾರವಾಡಕ್ಕೆ ಇದು ಹಾಸ್ಟೆಲ್ನ ಇಟ್ಟಿವಿ ನಾವು, ಬೇಡ ಅಂತ. ಹುಡುಗಿ ಒಂದು ದಿನ ಹೋಗಿ ಇಲ್ಲ ನೀನು ನನ್ನ ಮದುವೆ ಆಗ್ತೇವೆ ಇಲ್ಲ ನಾನು ನಿನ್ನ ಹೆಸರು ಬರ್ದಿಟ್ಟು ಸಾಯ್ತೇನೆ, ಸೊ ನೀ ಏನು ಮಾಡ್ತಿ, ನಿನ್ನ ಇಷ್ಟ ಅಂತ. ಅವಾಗ ಕಾಲ್ ಮಾಡ್ದೆ, ಮನೆಯೆಲ್ಲ ಕಾಲ್ ಮಾಡ್ದೆ, ಬೇಡ ಏನು ಮಾಡಿದ್ರು ಬೇಡ, ನಾ ಹೇಳಮಟ ಕೇಳ ಅಂತ ನಮ್ಮ ಅವರೆಲ್ಲ ಬೈದಾರೆ. ಸುಮ್ಮನೆ ಮತ್ತು ಮನೆಯಿಂದ ನಾವು ಹುಡುಗಿ ಹೋಗಿ ಇಲ್ಲ ನಾನು ಸಾಯ್ತೇನೆ, ನೀ ಏನು ರ್ಯಾಕ್ ಮಾಡ್ಕೊಂತಂತ. ಸೊ ಅವಾಗ ಅವರು ಇಬ್ಬರು ಓಡಿ ಹೋದ್ರು. ಹೇಳಂಗೆ ಮನೆಗೆ ಹೋದ್ರು. ಆಮೇಲೆ ನಾವು ಪೊಲೀಸ್ ಪ್ರೊಟೆಕ್ಷನಿಂದ ಮತ್ತು ಅವ್ರ ಮನೆ 2 ಫ್ಯಾಮಿಲಿ ಹುಡುಕಾಡಿಸಿದ್ರು. ಆಮೇಲೆ ಸಿಕ್ಕರು. ಅಷ್ಟಿಗೆ ಯಾವಾಗ ರೋಡ್ ಹೋಗಿದ್ದೆ? ಮೇ ತಿಂಗಳ ಅಥವಾ ಜೂನ್ ತಿಂಗಳ ಸಗ್ರ. ಆಮೇಲೆ ಇಲ್ಲ ಮತ್ತು ಹೆಂಗೋ ಆಗಿಬಿಟ್ಟೈತಿ. ಆಲ್ರೆಡಿ ಅವ್ರು ಮದುವೆ ಆಗಿದ್ರು ಸರ್, ಮದುವೆ ಆಗೇ ಬಂದಿದ್ದಾರೆ ಸರ್. ಸೊ ಆಲ್ರೆಡಿ ಆಗಿಬಿಟ್ಟೈತಿ. ಇವಾಗ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕು. ತಪ್ಪಾಗ್ಬಿಟ್ಟೈತೆ ಸರ್, ತಪ್ಪಾಗ್ಬಿಟ್ಟು ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕಂತೇಳಿ ನಾವು ರಿಜಿಸ್ಟರ್ ಮ್ಯಾರೇಜ್ ಪೊಲೀಸ್ ಪ್ರೊಡಕ್ಷನ್ ಎಲ್ಲ ಕೇಳಿದ್ವಿ, ಸರಿ ಆಯ್ತಂತ. ಆದರೆ ವೈರತ್ವದ ಕಿಚ್ಚು ಹಚ್ಚಿಕೊಂಡಿದ್ದ ಯುವತಿಯ ತಂದೆ ವೀರನಗೌಡ ಪಾಟೀಲ ಹಾಗೂ ಆತನ ಸಂಬಂಧಿಕರು ಕೊಡಲಿ ಮತ್ತು ತಲ್ವಾರ್ ಹಿಡಿದು ಎಂಟ್ರಿ ಕೊಟ್ಟಿದ್ರು. ನಿನ್ನೆ ಭಾನುವಾರ ಸಂಜೆ ಮಾನ್ಯ ವಿವೇಕಾನಂದ ಮನೆಯಲ್ಲಿದ್ದಾಗ ಭೀಕರ ದಾಳಿ ನಡೆಸಿದ್ದಾರೆ. ದಾಳಿ ಸಂದರ್ಭದಲ್ಲಿ ಮಾನ್ಯಾಳನ್ನ ರಕ್ಷಿಸಲು ಬಂದ ವಿವೇಕಾನಂದ ಹಾಗೂ ಆತನ ಪೋಷಕರ ಮೇಲೂ ಮನಬಂದಂತೆ ಹಲ್ಲೆ ನಡೆಸಲಾಗಿದೆ. ತೀವ್ರ ರಕ್ತಸ್ರಾವ ಉಂಟಾಗಿ ಗರ್ಭಿಣಿ ಮಾನ್ಯ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಆಮೇಲೆ ಇವರ ಮನೆಯವರೆಲ್ಲ ಇಲ್ಲ ಅವ್ರನ್ನ ಹೊಡಿತೀನಿ, ನಾನು ಕಡಿತೀನಿ, ಅವ್ರ ಮನೆಯನ್ನ ಸುಟ್ಬಿಡ್ತೀನಿ, ಈ ಥರ ಎಲ್ಲ ಬೆದರಿಕೆ ಹಾಕಿದ್ರು. ಆಮೇಲೆ ನಾವು ಬೆದರಿಕೆ ಹಾಕಿದೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅದಕ್ಕಾಗಿ ನಾವು ಮನೆ ಕ್ಯಾಮ್ರಾ ಸತ್ಯಕ್ಕೆ ಹಾಕಿದ್ವಿ, ಯಾರ ಬಂದ್ಗಿಂದಾರ ಅಂತೇಳಿ. ಇವತ್ತು ಅವರು ಕೆಲವೊಂದಿಷ್ಟು ಊರಾನ ಜನ ಅವ್ರ ಅಪ್ಪಾರು ಸುಮ್ಮನಿದ್ರು, ಇದು ಸುಮ್ಮನಿದ್ರು. ಕೆಲವೊಂದಿಷ್ಟು ಊರ ಜನ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರು. ಕೀಳು ಜಾತಿ ಅವಂಗೆ ನೀನು ಇದು ಮಾಡಿಲ್ಲ, ಮಗಳ ಮಾಡ್ಕೊಳೋಣ, ಅವಂಗೇನು ಮಾಡತ್ತಿಲ್ಲ, ಹೋಗಿ ಅವ್ರನ್ನ ಮನೆ ಸುಡು, ಈ ಥರ ಅವ್ರಿಗೆ ಬೆಂಬಲಿಸಿದ್ರು ಕೆಲವೊಂದಿಷ್ಟು ಜನ ಅವ್ರಿಗೆ. ಆಮೇಲೆ ನಿಮ್ಗೆ ಹೆಸರೆಲ್ಲ ಕೊಡ್ತೈತೆ ಅವ್ರು ಯಾರ್ಯಾರು ಏನೇನು ಅಂತೇಳಿ. ಅರ್ಧಕ್ಕರ್ಧ ಊರು ಇದನ್ನು ಸಪೋರ್ಟ್ ಮಾಡಿ ಅವ್ರನ್ನ ನಮ್ಮ ಇಡೀ ಫ್ಯಾಮಿಲಿನ ಕೊಲ್ಲಬೇಕಂತ ಪ್ರಯತ್ನ ಮಾಡಿದ್ವಿ. ಇವತ್ತು ಆತ ನಮ್ಮ ಅವಾಗ ಫಸ್ಟ್ ಎಕ್ಸಿಡೆಂಟ್ ಮಾಡಿದ್ರೆ, ಆಮೇಲೆ ನಮ್ಮ ಹಳ್ಯಾರು ಇಬ್ಬರು ಹೊರಗೆ ಹೋದ್ರೆ ಪ್ಲ್ಯಾನ್ ಮಾಡಿ ನಮ್ಮ ನಾಗಮ್ಮ ಮತ್ತು ಆ ಹುಡುಗಿ ಮತ್ತು ನಮ್ಮ ಸಣ್ಣ ಹುಡುಗಿ ಸರ್, 7 ವರ್ಷದ ಹುಡುಗಿ ಸರ್, ಆ ಹುಡುಗಿ ಸತ್ಯಕ್ಕೆ ಹೊಡೆದಾರ ಅವ್ರು. ಹೊಡೆದು ಹೆಂಗೆ ಬೇಕಂದಂಗೆ ತಲೆಯೊಳಗೆ ಇದು ಮಾಡೋದು ಆ ಹುಡುಗಿ ಸತ್ಯ ಕೊಂದೋಗಿದ್ದಾರೆ ಸರ್. ಲಾಸ್ಟಿಗೆ ನಾನು ಹೋಗೋತ್ತಂದ್ರೆ ಸ್ವಲ್ಪ ಜೀವ ಇತ್ತು. ಆಗಿಂದಾಗ ಸರ್ ಪೊಲೀಸರ ಸರ್ ಭಾಳ ಹೆಲ್ಪ್ ಮಾಡಿದ್ರು ನನಗೆ. ಆಗಿಂದ ಅವ್ರು ಪೊಲೀಸ್ ಇದ್ರಾಗ ಹಾಕೊಂಡ್ಬಂದಿವಿ. ಮತ್ತು ಅದಾರ್ಯಾಗನ ಅಮಲೇಷನ್ ಹಾಕೊಂಡು ಬಂದೀವಿ. ಸೊ ಆದರೂ ಉಳಿಲ್ಲ ನಮ್ಮ ತಂಗಿ. ಇವತ್ತು ಮೇ ಬಿ 5 ಗಂಟೆಗೆ ಸರ್, ನಾನು ಊರಲ್ಲಿ ಇದ್ದಿಲ್ಲ, ಧಾರವಾಡಕ್ಕೆ ಹೋಗಿದ್ದೆ. ಅಲ್ಲಿಂದ ನಾನು 5 ಗಂಟೆಗೆ ನಂಗೆ ಕಾಲ್ ಬಂತು, ಇಲ್ಲ ಮನೆಯವ್ರು ಎಲ್ಲರಿಗೂ ಹೊಡೆದಿದ್ದಾರೆ ಬಾ ಅಂತ. ನಾನು ಹೋಗೋಳೆ ಅಂದ್ರೆ ಮೊನ್ನೆ ರಕ್ತ ಫುಲ್ ಇದಾಗಿತ್ತು ಸರ್. ತಲ್ವಾರ್ ಸರ, ಕೊಡ್ಲಿ, ಕುಡ್ಗೊಲ್ಲು, ಈ ಥರ ಒಂದಿಷ್ಟು ಜನ ಬಂದಿದ್ದಾರೆ. ಬಂದವರು ಹೊಡೆದು ಹೋಗಿದ್ದಾರೆ. ಆಮೇಲೆ ನಂಗೆ ಏನು ತೋಚಿಲ್ಲ, ಅವ್ನ ಕರ್ಕೊಂಬಂದು ಹಂಗೆ ಪೊಲೀಸ್ ಇದರ ವ್ಯಾನ್ನಾಗ ಕರ್ಕೊಂಬಂದ್ವಿ. 5 ಜನ ಇಂಜುರಿ ಆಗಿ ಟೋಟಲ್ ಇದ್ರಾಗ? 5 ಜನ, 7 ಜನ ಸರ್. CCTV ಫುಟೇಜ್ ಅವರು ತೊಗೊಂಡು ಹೋಗಿದ್ದಾರೆ? ಹಾಂ ಸರ್, ಫಸ್ಟ್ CCTV ಅದು ಹೊಡೆದಾರ ಸರ್. ಹೊಡೆದಾದ್ಮೇಲೆ ಮನೆಯೊಳಗೆ ಹೋಗ್ತದೆ. ಆ ಹೆಣ್ಣು ಹುಡುಗರು 2 ಬಾಗಿಲು ಹಾಕ್ಕೊಂಡಿದ್ದಾರೆ ಸರ್. ಬಾಗಿಲು ಹಾಕ್ಕೊಂಡಿದ್ದಾರೆ ಅಂದ್ರೆ ಅದನ್ನ ಜಾಡಿಸೋದು. ನಮ್ಮ ಇನ್ನೊಂದು ಸಣ್ಣ ಹುಡುಗಿ ಹೇಳ್ತಾರಂತೆ, ನಿನ್ನ ಜೀವಂತ ನಾನು ಬಿಟ್ಟೇನೆ ಅಂತ ತಿಳ್ಕೊ, ನೀ ಇದನ್ನೆಲ್ಲ ಸುದ್ದಿ ಮುಟ್ಸಕ್ಕೆ ಉಳಿಬೇಕಂತ ಬಿಟ್ಟೇನೆ ಅಂತ ಹೇಳ್ತಾರಂತವ್ರು.
ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಪ್ರಕರಣ ಸಂಬಂಧ ಯುವತಿಯ ತಂದೆ ವೀರನಗೌಡ ಪಾಟೀಲ ಸೇರಿದಂತೆ ಮೂವರನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇವತ್ತು ಸಂಜೆ ಸುಮಾರು 6-6:30 ಗಂಟೆಗೆ ನಮ್ಮ ಹುಬ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನಾಮ್ ಇರಾಪುರ್ ಊರ್ ಅಂತ ಹೆಸರಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ 3 ಜನ ಆರೋಪಿಗಳು ಮಾನ್ಯ ಪಾಟೀಲ್ ಅಂತ ಲೇಡಿಗೆ ಪೈಪಿಂದ ಹೊಡೆದ್ರೆ ಅಸಾಲ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜೊತೆಗೆ ಆವಾಗ ಜಗಳ ಬಿಡ್ಸೋಕ್ಕೆ ಯಾರು ಬಂದರೆ ಅವ್ರದ್ದು ಸೊಸೆ ಮದರ್ ಇನ್ ಲಾ ರೇಣುಕಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ ಮತ್ತು ಹೂವಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಇದರಲ್ಲಿ ಹುಡುಗಿದು ಫಾದರ್ ಇನ್ ಲಾ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಏನು ಕಾರಣ ಸರ್, ಅದಕ್ಕೆ ಸರ್ ಇದು ಕಳೆದ ಮೇ ತಿಂಗಳಲ್ಲಿ ವಿಕ್ಟಿಮ್ ಇದ್ದಾರೆ ಮಾನ್ಯ ಅಂತ, ಅವ್ರದ್ದು ಮದುವೆ ಆಗಿತ್ತು ವಿವೇಕಾನಂದ ಅಂತ ಹುಡುಗರ ಜೊತೆಗೆ. ಇದು ಹುಡುಗಿ ತಂದೆ ತಾಯಿ ಒಪ್ಪಿಲ್ಲ, ಹುಡುಗಿ ಫ್ಯಾಮಿಲಿ ಒಪ್ಪಿಲ್ಲ. ಬಹುಶಃ ಅದೇ ಕಾರಣ ಈಗ ಕಂಡು ವಿಕ್ಟಿಮ್ ಮಾನ್ಯದು ಕಂಡೀಷನ್ ಭಾಳ ಸೀರಿಯಸ್ ಇದೆ. ಸದ್ಯಕ್ಕೆ ಅದು ಹಾಸ್ಪಿಟಲ್ಸ್ ಅವರು ಹೇಳಿ, ಅಂದರೆ ನಾನು ಎಕ್ಸ್ಪರ್ಟ್ ಇಲ್ಲ. ಈಗ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅವರು, ಬಟ್ ಅವ್ರ ಕಡೆಯಿಂದ ಡಿಕ್ಲೇರ್ ಆಗಲಿ. ಮರ್ಯಾದೆ ಹತ್ಯೆ ಅಂತ ಅನ್ಬೋದು. ನಾವೇ ಅದು ಸದ್ಯಕ್ಕೆ ನಾವೇ ತನಿಖೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಮತ್ತು ತಮ್ಮ ಕಡೆ ಮಾಧ್ಯಮ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ, ನಾವೇ 3 ಜನ ಇಲ್ಲಿ ಆರೋಪಿಗಳು ಇದ್ದಾರೆ, ಪ್ರಕಾಶ್, ವೀರನ್ ಮತ್ತು ಅರುಣ್. ಅದು 3 ಜನಗೆ ನಾವೇ ವಶಕ್ಕೆ ಪಡೆದಿದ್ದೀವಿ. ಮತ್ತು ಈಗ ನಮ್ಮದು FIR ರಿಜಿಸ್ಟರ್ ಆಗ್ತಾ ಇದೆ ಸ್ಟೇಷನಲ್ಲಿ. ಭಯ ಇತ್ತು ಸರ್, ಮನೆಗೆ ಬರ್ತಾರೆ, ಮನೆಗೆ ಬಂದಾಗ ಅವರೇ CCTVಯನ್ನು ಕಾರ್ಡನ್ನು ತಕ್ಕೊಂಡು ಮತ್ತು ಅಲ್ಲೇ ಮಾಡಿ ಹೋಗ್ತಾರೆ ಸರ್. ಹಾಂ, ನಮ್ಮದು ಅದಕ್ಕೋಸ್ಕರ ನಾವೇ ಅವರಿಗೆ ಕಾನೂನು ಪ್ರಕಾರ ಏನು ಪ್ರಿವೆಂಟಿವ್ ಕ್ರಮ, ನಮ್ಮದು ಮುಂಜಾಗ್ರತಾ ಕ್ರಮ ಆಗುತ್ತೆ, ಅದು ನಾವೇ ಮಾಡಿಸಿದ್ದೀವಿ. ಇದು ಕೆಲವು 10-12 ದಿನ ಹಿಂದಿನೂ ಅವರು ಊರಿಗೆ ಬಂದಿದ್ದಾರೆ. ಅದಾದಮೇಲೆ ಈ ಥರ ಘಟನೆ ಆಗಿದೆ. ಆರೋಪಿ 3 ಜನ ವಶಕ್ಕೆ ಪಡೆದಿದ್ದೀವಿ, ಸಿಕ್ಯೂರ್ ಆಗಿದ್ದಾರೆ. ಪ್ರಕಾಶ್, ವೀರನ್ ಮತ್ತು ಅರುಣ್. ಈವನ್ ಅದು ನಾವೇ FIR ಪ್ರಕಾರ ಮಾಡ್ತೀವಿ. FIR ಆಗಲಿ ಸರ್. ಇದು ಮರ್ಯಾದೆ ಹತ್ಯೆ ಅಂತ ಅನ್ಬೋದಾ ಹೆಂಗೆ? ನಾವೇ ಸದ್ಯಕ್ಕೆ ಏನು ಹೇಳೋಕ್ಕೆ ಆಗಲ್ಲ, ನಾವೇ ತನಿಖೆ ಮಾಡ್ತೀವಿ. ತನಿಖೆ ಮಾಡಾದ್ಮೇಲೆ ಏನು ಬರುತ್ತೆ ಅದ್ರ ಪ್ರಕಾರ ಹೇಳ್ತೀವಿ. ಜಾತಿಯ ಸಂಕೋಲೆಗಳಿಂದ ಮಕ್ಕಳ ಪ್ರಾಣವನ್ನೇ ತೆಗೆದ ಈ ಘಟನೆ ಅತ್ಯಂತ ಖಂಡನೀಯವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮರ್ಯಾದಾ ಹತ್ಯೆಯ ಹೆಸರಿನಲ್ಲಿ ನಡೆದಂತ ಈ ರಕ್ತ ದೋಕುಳಿ ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ. ಸಂಗಮೇಶ್, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ದುಷ್ಕರ್ಮಿಗಳಿಗೆ ವಿರೋಧಿಗಳಿಗೆ ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.